ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಲಾ. ನಾನು ಮನೆ ಮಗಳದು ಬರ್ತ್ಡೇ ಪಾರ್ಟಿ ಇತ್ತು, ಅಂದರೆ ನನ್ನ ಮಗಳು ವೇದಶ್ರೀ ಅವ್ರದ್ದು ಬರ್ತ್ಡೇ ಪಾರ್ಟಿ ಇತ್ತು. ಸೊ ಹಾಗಾಗಿ ನಾನು ನಮ್ಮಮ್ಮ ಮನೆಗೆ ಬೆಳಗ್ಗೆ ಎದ್ದು ರೆಡಿಯಾಗಿ ನಮ್ಮಮ್ಮನ ಇಬ್ಬರೂ ನಮ್ಮಮ್ಮ ಮನೆಗೆ ರಿಟರ್ನ್ ಆದವು. ಏಕೆ ನಮ್ಮಮ್ಮ ನಮ್ಮ ಮನೆಗೆ ಬಂದಿದ್ದಲ್ಲ, ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡು ಇಲ್ಲಿಗೆ ಬಂದು. ಏಕೆ ನಮ್ಮಪ್ಪ ತುಂಬ ಜರ್ನಿ ಮಾಡಬೇಕಾಗುತ್ತೆ, ಅವರಿಗೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ನಮ್ಮ ಮನೆಗೆ ಬರೋಕ್ಕಾಗಲಿಲ್ಲ. ಜೊತೆಗೆ ನಮ್ಮ ಅಕ್ಕಪಕ್ಕ ಮನೆಯವ್ರನ್ನೂ ನಾವು ಭೇಟಿ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನಾವೆಲ್ಲ ಏನು ಮಾಡೋದು, ಅಮ್ಮ ಮನೆಗೆ ಬಂದು ಪ್ಲ್ಯಾನ್ ಮಾಡಿಕೊಂಡು ಅಡುಗೆ ತಯಾರಿ ನಡೆಸ್ತಾ ಇದ್ದೀವಿ. ಫಸ್ಟು ನಾವು ನಾನ್ ವೆಜ್ ಮಾಡೋಣ ಅಂದ್ಕೊಂಡು, ಬಟ್ ನಮ್ಮ ಅಕ್ಕಪಕ್ಕ ಮನೇಲಿ ಇದ್ದಾರಲ್ಲ ಅವರೆಲ್ಲ ಲಿಂಗಾಯತರಿದ್ದಾರೆ. ಸೊ ಹಾಗಾಗಿ ಅವರಿಗೆಲ್ಲ ನಾನ್ ವೆಜ್ ಅಂದರೆ ಆಗಲ್ವಲ್ಲ, ಹಾಗಾಗಿ ನಾವು ವೆಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಹೆಚ್ಕೊತಾ ಇದ್ದೀವಿ. ನೋಡಿದ್ರಲ್ಲ, ನಮ್ಮ ಪಕ್ಕದ ಮನೆ ನಮ್ಮ ಮಕ್ಕಳಿರ್ಬೋದು, ನಮ್ಮ ಪಕ್ಕದ ಮನೆ ಆಂಟಿ ಇರ್ಬೋದು, ಅವರೆಲ್ಲ ಬಂದು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ನಾವಿಲ್ಲಿ ಅವ್ರನ್ನ ಆಂಟಿ ಅಂತ ಎಲ್ಲ ಕರೆಯೋಕ್ಕೆ ಹೋಗಲ್ಲ, ಏಕೆಂದರೆ ನಮ್ಮ ಮಕ್ಕಳಿಗೆ ಅವರೆಲ್ಲ ದೊಡ್ಡಮ್ಮ ಅತ್ತೆ ಅಂತ ಕರೀತಾರೆ. ಅವರು ದೊಡ್ಡಮ್ಮ ಅತ್ತೆ ಆಂಟಿ ಅಂತ ಕರ್ಕೊತಾರೆ. ಸೊ ಹಾಗಾಗಿ ನಾವು ಅವ್ರನ್ನ ಅಕ್ಕ ಅಂತಲೇ ಟ್ರೀಟ್ ಮಾಡ್ತೀವಿ. ಅವರು ಇಲ್ಲಿ ಪ್ರತಿಭಾ ಮತ್ತು ಸವಿತಾ ಮತ್ತು ವಾಸವಿ ಅಂತ ಇವ್ರು 3 ಜನ ಸೇರಿ ಅಡುಗೆ ಮಾಡಿದ್ದು. ಇಲ್ಲಿ ನಾವು ಒಂದು ಬಿಲ್ಡಿಂಗಲ್ಲಿ ಯಾರೂ ಅಕ್ಕಪಕ್ಕ ಅಂದ್ಕೊಂಡಿಲ್ಲ, ಎಲ್ಲ ಒಂದೇ ಮನೆಯವರು, ಒಂದೇ ಥರನೇ ಅಂದ್ಕೊಂಡೆಲ್ಲ ಟ್ರೀಟ್ ಮಾಡ್ಕೊತೀವಿ. ಯಾವುದೇ ಮನೇಲಿ ಫಂಕ್ಷನ್ ಆದರೂ ಅಷ್ಟೇ, ಒಬ್ಬರು ಮನೇಲಿ ಒಲೆ ಹಚ್ಚೋದಷ್ಟೇ, ಇನ್ನೆಲ್ಲರೂ ಯಾರು ಒಲೆ ಹಚ್ತಾರೆ ಅಡುಗೆ ಮಾಡ್ತೀವಿ. ಅಂದರೆ ಯಾರಿಗೂ ಅಡುಗೆ ಮಾಡೋಕ್ಕೆ ಹೇಳೋಕ್ಕೆ ಹೋಗಲ್ಲ. ನೈಟೆಲ್ಲ ಮೇಲ್ಗಡೆ ಟೆರೆಸ್ ಮೇಲೆ ಹೋಗ್ಬಿಟ್ಟು ಅಡುಗೆ ಮಾಡಿಕೊಂಡು ಅಲ್ಲೇ ಎಂಜಾಯ್ ಮಾಡಿಕೊಂಡು ಊಟ ಮಾಡಿಕೊಂಡು ಒಟ್ಟಿಗೆ ಬಂದು ಕೆಳಗಡೆ ಮಲ್ಕೊತೀವಿ. ಬಟ್ ಬೆಂಗಳೂರಲ್ಲಿ ಯಾವ ಥರ ಅಂತಂದರೆ, ಒಂದು ಬಿಲ್ಡಿಂಗಲ್ಲಿ ಇರ್ತೀವಿ ಅಂತಂದರೆ ಅಕ್ಕಪಕ್ಕದಲ್ಲಿರೋರು ಯಾರು ಅಂತಲೇ ಗೊತ್ತಿಲ್ಲ ಅನ್ನೋ ಥರ ಇದ್ದಾರೆ. ಬಟ್ ನಮ್ಮಮ್ಮ ಮನೆ ಹತ್ರ ಆ ಥರ ಅಲ್ಲ, ಪ್ರತಿಯೊಬ್ಬರೂ ಅಷ್ಟೇ ತುಂಬ ಚೆನ್ನಾಗಿ ಒಂದೇ ಮನೇಲಿ ಇರೋ ಥರನೇ ಅಕ್ಕ ತಂಗಿರು, ದೊಡ್ಡಮ್ಮ ಚಿಕ್ಕಮ್ಮ ಮಕ್ಕಳು ಥರನೇ ಎಲ್ಲರೂ ಟ್ರೀಟ್ ಮಾಡಿಕೊಂಡು ಒಂದೇ ಥರನೇ ಇದು ಮಾಡ್ತೀವಿ. ಯಾವುದೇ ಒಂದು ಫಂಕ್ಷನ್ ಆದರೂ ಅಷ್ಟೇ ಎಲ್ಲ ಸೇರಿಕೊಂಡು ಎಲ್ಲ ಅಡುಗೆ ಮಾಡ್ಕೊಳೋದಾಗಲಿ, ಫಂಕ್ಷನ್ ಅಟೆಂಡ್ ಮಾಡೋದಾಗಲಿ, ಎಲ್ಲ ಡ್ಯಾನ್ಸು ಆಡೋದಾಗಲಿ ಎಲ್ಲನೂ ಮಾಡ್ಕೊತೀವಿ. ತುಂಬ ಚೆನ್ನಾಗಿ ಮಾತ್ರ ಮೂಡ್ ಬರುತ್ತೆ ಇದು ಫಂಕ್ಷನ್ನು. ನಾವೆಲ್ಲ ಅಡುಗೆ ತಯಾರಿ ಮಾಡೋ ಹೊತ್ತಿಗೆ ಸೂರ್ಯ ಕೆಳಗಡೆ ಇಳಿದಿದ್ದ, ಚಂದ್ರ ಮೇಲ್ಗಡೆ ಆಕಾಶ ಏರಿದ ತಲೆ ಮೇಕೆ, ಅಷ್ಟು ಕತ್ತಲೆ ಆಗೋಗಿತ್ತು. ಬಟ್ ಏನು ಮಾಡೋದು, ಲೈಟೆಲ್ಲ ಅರೇಂಜ್ ಮಾಡಿಕೊಂಡು ಅಡುಗೆ ತಯಾರಿ ಮಾಡ್ಕೊತಾ ಇದ್ದು. ತುಂಬ ಚೆನ್ನಾಗಿ ಅಡುಗೆ ಮಾತ್ರ ಮೂಡಿ ಬಂದಿತ್ತು. ಪಲಾವ್ ಮಾಡಿದ್ದು, ಅದಕ್ಕೆ ಮೊಸರು ಗೊಜ್ಜು, ಅನ್ನ ಮಾಡಿದ್ದು, ಅದಕ್ಕೆ ರಸಮ್ಮು, ಪಾಯಸ, ಕೋಸಂಬರಿ, ಪಲ್ಯ, ಬೋಂಡ, ಹಪ್ಪಳ, ಉಪ್ಪಿನಕಾಯಿ ಅಂದ್ಬಿಟ್ಟು ತುಂಬ ವೆರೈಟಿಯಾಗಿ ಮಾಡಿದ್ದು. ನನ್ನ ಮಗಳು ಬರ್ತಡೇ ಈ ಥರ ಮಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ, ಏಕೆಂದರೆ ಸಿಂಪಲಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಹೋದ್ವು. ಬಟ್ ಅದು ತುಂಬ ಗ್ರ್ಯಾಂಡಾಗಿ ಆಯಿತು. ನೋಡಿ, ನಾನು ನನ್ನ ಮಗಳೂ ಇದೇ ಥರನೇ ರೆಡಿಯಾಗಿದ್ದು. ನನ್ನ ಮಗಳಿಗೆ ಡ್ರೆಸ್ ತೊಗೊಂಡಿದ್ದೆ, ಬಟ್ ಅವಳು ಯಾವುದೇ ಡ್ರೆಸ್ ಕೊಡ್ಸೋಕೆ ಹೋದ್ರೂ ನಂಗೆ ಬೇಡ, ನನಗೆ ಚಡ್ಡಿ ಹಂಗೆ ಕೊಡಿಸಿ, ನನಗೆ ಗ್ರ್ಯಾಂಡಾಗಿರೋದು ಯಾವುದೂ ಬೇಡ, ನನಗೆ ಚುಚ್ಚುತ್ತೆ ಆಗುತ್ತೆ ಇಂಥ ಎಲ್ಲ ಅಂತಲೇ ಇದ್ಲು ಅಂದ್ಬಿಟ್ಟು ಅವಳಿಗೆ ಸಿಂಪಲಾಗಿರೋ ಡ್ರೆಸ್ನೇ ಕೊಡಿಸಿದ್ದು. ಸೊ ಅದೇ ಥರನೇ ಅವಳು ರೆಡಿ ಮಾಡಿದ್ದೆ. ಇವರು ಬಂದು ನಮ್ಮ ಅಕ್ಕನ ಪಾಪು ಮತ್ತು ನನ್ನ ಪಾಪನು 3 ಜನ ಇಬ್ಬರೂ ಎತ್ಕೊಂಡು ರೆಡಿಯಾಗಿಲ್ಲ. ನನ್ನ ತಂಗಿ ಮಿಸ್ ಆಗಿದ್ದಾಳೆ. ನನ್ನ ತಂಗಿ ಗಂಡ, ನನ್ನ ತಂಗಿ ಪಾಪುನ ಮಿಸ್ ಮಾಡ್ಕೊತಾ ಇದ್ದೀವಿ. ಜೊತೆಗೆ ನಮ್ಮ ಮನೆ ಗುಂಡ ಇದ್ದಾನಲ್ಲ, ಒಂದು ನಿಮಿಷನೂ ಸುಮ್ಮನಿರಲ್ಲ. ಜೊತೆಗೆ ನಮ್ಮ ಯಜಮಾನ್ರ ಕಡೆಯಿಂದ ನಮ್ಮ ಉಮೇಶ್ ಅಣ್ಣ ಮತ್ತು ಚಿತ್ರಕ್ಕ, ಅವ್ರ ಮಗಳು ತಾರುಣ್ಯ ಬಂದಿದ್ಳು. ಅವಳೇ ತಾರುಣ್ಯ ಅಂದರೆ ನಮ್ಮ ಪಕ್ಕದ ಮನೆ ಅಂಕಲ್ ಇದ್ದಾರಲ್ಲ ಅವರು, ನನ್ನ ಅಕ್ಕನ ಪಾಪನು ಮತ್ತು ಮೇಲ್ಗಡೆ ಫ್ರೆಂಡ್ ಇದ್ದಾರೆ ಶೋಭಾ ಅಂತ, ಅವ್ರ ಮಗಳನ್ನೂ ಇಬ್ಬರೂ ಹಿಡ್ಕೊಂಡು ಡ್ಯಾನ್ಸ್ ಮಾಡಿಸ್ತಾಯಿದ್ರು. ಇದೇ ಥರ ಇದೆ ನೋಡಿ, ನಾವು ಯಾವುದೇ ಒಂದು ಫಂಕ್ಷನ್ ಆದರೂ ಅಷ್ಟೇ ಎಲ್ಲರೂ ಸೇರಿಕೊಂಡೇ ನಾವು ಫಂಕ್ಷನ್ ಅಟೆಂಡ್ ಮಾಡ್ತೀವಿ. ಅವ್ರ ಮನೆ ಇವ್ರ ಮನೆ ಅಂತಲ್ಲ, ಎಲ್ಲ ಒಂದೇ ಗೂಡಿ ಒಗ್ಗಟ್ಟಾಗಿ ಇದ್ದೀವಿ ಅಂತಲೇ ಹೇಳ್ಬೋದು. ಬಟ್ ಈ ಥರ ಬ್ಯಾಂಗ್ಳೂರಲ್ಲಿ ಯಾರೂ ಇಲ್ಲ, ಏಕೆಂದರೆ ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗಾಗಲ್ಲ ಅಂತ ಇದ್ದಾರೆ. ಬಟ್ ಇಲ್ಲ, ಆ ಥರ ಎಲ್ಲ. ಒಬ್ರಿಗೆ ಏನಾದರೂ ನೋವಾಯಿತು ಅಂತಂದರೆ ಎಲ್ಲರೂ ಸೇರಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ್ರಿಂದ ಹಿಡ್ದು ಅವರಿಗೆ ಟ್ರೀಟ್ ಮಾಡೋ ಥರನೇ ಬೇರೆ ಥರನೇ ಲೆವೆಲಾಗಿ ತೋರಿಸ್ತಾರೆ. ತುಂಬಾ ಖುಷಿಯಾಗುತ್ತೆ ಈ ಥರ ಇರೋದ್ರಿಂದ. ನಾವು ನಮ್ಮ ಅಪ್ಪ ಅಮ್ಮನೂ ನಾವೆಲ್ಲ ಆ ಮನೆಗೆ ಬಂದು ಒಂದು 10-11 ವರ್ಷ ಆಗಿದೆ, ಆ ಮನೆಯಲ್ಲೇ ಇದ್ದೀವಿ. ಸೊ ಹಾಗಾಗಿ ನಾವೆಲ್ಲ ಒಂದೇ ಥರನೇ ಇದ್ದೀವಿ. ಯಾರು ಬಿಟ್ಟು ಹೋಗ್ತೀವಿ, ಖಾಲಿ ಮಾಡ್ತೀವಿ ಅಂದರೆ ಎಲ್ಲರ ಕಣ್ಣಲ್ಲಿ ತುಂಬಿರುತ್ತೆ. ಅಷ್ಟು ಖುಷಿಯಾಗಿ, ಅಷ್ಟು ಒಗ್ಗಟ್ಟಾಗೇ ಇದ್ದೀವಿ ಅಂತಲೇ ಹೇಳ್ಬೋದು. ಜೊತೆಗೆ ನನ್ನ ಮಗಳು ಬರ್ತ್ಡೇ ಸೆಲೆಬ್ರೇಷನಿಗೆ ನಮ್ಮ ಅತ್ತೆ ಮಾವ ಯಾರೂ ಬರೋಕ್ಕಾಗಿರಲಿಲ್ಲ, ಏಕೆ ನಮ್ಮ ಮಾವಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಾಗಾಗಿ ಅವ್ರು ಯಾರೂ ಬಂದಿರಲಿಲ್ಲ. ಅವ್ರನ್ನ ಮಿಸ್ ಮಾಡ್ಕೊತೀವಿ ಈ ಬರ್ತ್ಡೇ ಸೆಲೆಬ್ರೇಷನಲ್ಲಿ.
ಈಗ ಬರ್ತ್ಡೇ ಸ್ಟಾರ್ಟ್ ಆಗ್ತಿದೆ ನೋಡಿ. ನನ್ನ ಮಗಳು ನನ್ನ ಪಾಪ, ನಮ್ಮ ಅಕ್ಕನ ಪಾಪನು ನನ್ನ ಪಾಪನು ಇಬ್ಬರೂ ನಿಂತ್ಕೊಂಡು ಬರ್ತ್ಡೇ ಕೇಕ್ ಕಟ್ ಮಾಡೋಕ್ಕೆ ಅಂತ ಇದು ಮಾಡ್ತಿದ್ದಾರೆ. ಬಟ್ ನಮ್ಮ ಅಕ್ಕನ ಪಾಪು ಇದೆಲ್ಲ ಗುಂಡ ಇದ್ದಾನಲ್ಲ, ಅವ್ನು ತುಂಬ ತೀಟೆ ಮಾಡ್ತಿದ್ದ. ಅವನಿಗೊಂದು ಚಾಕು ಕೊಟ್ಬಿಟ್ಟಿದ್ದು, ಕೇಕ್ ಕಟ್ ಮಾಡ್ತೀನಿ ಅಂತ ಎಲ್ಲ ಕಲಿಸ್ತಾ ಇದ್ದ ಬರ್ತ್ಡೇ ಸೆಲೆಬ್ರೇಷನಲ್ಲಿ. ತುಂಬಾ ಅವನಂತೂ ತುಂಬ ತೀಟೆ ಅಂದರೆ ತೀಟೆ ಮಾಡ್ತಾಯಿದ್ದ. ಬಟ್ ನನ್ನ ಮಗಳು ಈ ಸತಿ ಸೈಲೆಂಟ್ ಆಗಿದ್ಲು, ಎಲ್ಲ ಮಾತನ್ನು ಕೇಳ್ತಾ ಇದ್ಲು. ಮತ್ತು ಎಲ್ಲರೂ ಬಂದು ಗಿಫ್ಟ್ ಕೊಡೋದಿಂದ ಇರಲಿ, ಏನೋ ಕೇಕ್ ತಿನ್ನಿಸೋದೆಲ್ಲ ಮಾಡ್ತಾಯಿದ್ರಲ್ಲ, ಎಲ್ಲ ಈಸ್ಕೊಂಡು ಮಾಡೋದೆಲ್ಲ ಮಾಡ್ತಾಯಿದ್ಲು ನೋಡಿ. ನಮ್ಮ ಯಜಮಾನ್ರು ನಾನು ನಮ್ಮಮ್ಮ ಎಲ್ಲ ನಿಂತ್ಕೊಂಡು ಫೋಟೋಗೆಲ್ಲ ಪೋಸ್ ಕೊಡ್ತಾಯಿದ್ವಿ. ತುಂಬ ಖುಷಿ ಆಗುತ್ತಲ್ವ ಈ ಥರ ಸೆಲೆಬ್ರೇಷನ್ ಮಾಡೋದ್ರಿಂದ. ಏಕೆಂದರೆ ಅಕ್ಕಪಕ್ಕ ಮನೆಯಲ್ಲಿರ್ಬೋದು, ಇಲ್ಲ ಫ್ಯಾಮಿಲೀಸು, ಫ್ರೆಂಡ್ಸು ಎಲ್ಲ ಬಂದು ಒಂದು ಕಡೆ ಒಗ್ಗಟ್ಟಿಂದ ಕೂತ್ಕೊಂಡು ಎಲ್ಲ ಫ್ರೆಂಡ್ಸ್ ಎಲ್ಲ ಏನು ಸೆಲೆಬ್ರೇಷನ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಲ್ವ. ಸೊ ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ನನ್ನ ಮಗಳು ಬರ್ತಡೇ ಈ ಥರನೂ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ನಮ್ಮ ಚಿತ್ರಕ್ಕ ಮತ್ತು ನಮ್ಮ ಉಮೇಶಣ್ಣರಿಬ್ಬರು ಬಂದು ಪಾಪುಗೆ ಗಿಫ್ಟ್ ಕೊಟ್ಟರು, ಜೊತೆಗೆ ಕೇಕೆಲ್ಲ ಇಸ್ಕೊಂಡು ತಿಂದು ಊಟ ಎಲ್ಲ ಮಾಡಿಕೊಂಡು ಖುಷಿಯಾಗಿ ಏನು ಸೆಲೆಬ್ರೇಷನ್ ಎಲ್ಲ ಮಾಡಿದ್ರು. ತುಂಬಾ ಚೆನ್ನಾಗಿ ಮೂಡ್ ಬಂತು ಅಂತಲೇ ಹೇಳ್ಬೋದು. ನನ್ನ ಮಗಳು ಬರ್ತಡೇ ಈ ಥರ ಮಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಲ್ವ ಈ ಬರ್ತಡೇ ಸೆಲೆಬ್ರೇಷನಲ್ಲಿ. ಅಂದರೆ ಸ್ವಲ್ಪ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೆ, ಅಷ್ಟೇ, ಇನ್ನೇನಿಲ್ಲ. ನನ್ನ ಮಗಳಿಗೋಸ್ಕರ ನಮ್ಮ ಮನೇಲಿ ನಮ್ಮ ಅಪ್ಪನೇ ಎಲ್ಲ ಸೆಲೆಬ್ರೇಷನ್ನ ನೆರವೇರಿಸ್ಕೊಟ್ರು. ಅವ್ರದ್ದು ಎಲ್ಲ ಖರ್ಚಾಕಿ ಮಾಡೋದು ನಮಗೆ ತುಂಬ ಖುಷಿ ಆಯಿತು. ಐ ಲವ್ ಯು ಪಾ. ನಮ್ಮ ಅಪ್ಪನಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಒಂದು ಮೊಮ್ಮಗಳಿಗೋಸ್ಕರ ಎಲ್ಲ ಕೆಲಸನೂ ಬಿಟ್ಟು ನಮ್ಮಪ್ಪ ನಮ್ಮ ಜೊತೆ ಇದ್ರಲ್ಲ, ಅದೇ ಒಂದು ಖುಷಿ. ಏಕೆಂದರೆ ಅವರಿಗೆ ಕೆಲಸ ಇರ್ತವೆ, ಇನ್ನು ಬಾಡಿಗೆಗಳು ಬರ್ತಾನೆ ಇರ್ತವೆ ಒಂದರಿಂದ ಒಂದು. ಸೊ ಹಾಗಾಗಿ ಅವರಿಗೆ ರೆಸ್ಟೇ ಇರೋಲ್ಲ. ಬಟ್ ಈ ಬರ್ತಡೇ ಸೆಲೆಬ್ರೇಷನ್ಗೆ ಅದನ್ನೆಲ್ಲ ಬಿಟ್ಟು ಅವರೂ ಒಂದು ಪುಟ್ಟ ಮಗು ಥರ ಆಟ ಆಡಿಕೊಂಡು ಅವ್ರ ಜೊತೆ ಎಲ್ಲ ಕಾಲ ಕಳೀತಾಯಿದ್ರು. ಅದೇ ಒಂಥರ ಖುಷಿ ಆಯಿತು ನಮಗೂ. ನಮ್ಮ ಅಕ್ಕನ ಗಂಡ ಒಬ್ಬರು ಬಂದರು, ಅವರು ಲೋಕೇಶ್ ಅಂತ. ಅವರು ಅಷ್ಟೇ, ಅವರು ಮಗುಗೆ ಎಲ್ಲ ಇಟ್ಕೊಟ್ಟು ವಿಶ್ ಮಾಡಿ ಎಲ್ಲ ಮಾಡೋದು ತುಂಬ ಖುಷಿ ಆಯಿತು ಮಾತ್ರ ಇದೆಲ್ಲ ಮಾಡಿದ್ದು. ಸೊ ಎಲ್ಲರಿಗೂ ಕೇಕ್ ಕಟ್ ಮಾಡಿ ಎಲ್ಲರಿಗೂ ಸಹ ಏನೋ ಕೇಕ್ ತುಂಬಾ ಖುಷಿ ಆಯಿತು. ಜೊತೆಗೆ ಅವರು ಗಿಫ್ಟ್ ಕೊಟ್ಟಿದ್ದೆ ನನಗೆ ತುಂಬ ಖುಷಿಯಾಗಿದ್ದೆ. ಏಕೆಂದರೆ ಅವಳಿಗೆ ಸ್ಲೇಟು ಮತ್ತು ಏನು ಚಾಪೀಸ್ನ ತಂದು ಕೊಟ್ಟಿದ್ದರು. ಯಾಕೆಂದರೆ ಗೋಡೆ ಮನೆಯೆಲ್ಲ ಗೀಚಿ ಹಾಳು ಮಾಡ್ತಾಯಿದ್ಲು. ಸೊ ಹಾಗಾಗಿ ಅವಳಿಗೊಂದು, ನಮ್ಮ ಅಕ್ಕನ ಪಾಪು ಇಬ್ಬರಿಗೂ ಒಂದೊಂದು. ಏಕೆಂದರೆ ಒಬ್ರಿಗೆ ತಂದರೆ ಇನ್ನೊಬ್ರಿಗೆ ಸಿಟ್ಟು ಅಂತ ಹೇಳ್ಬಿಟ್ಟು 2 ತೊಗೊಂಬಂದಿದ್ರು. ಅವಳು 2 ಒಬ್ಬೊಬ್ರು ಹಿಡ್ಕೊಂಡು ಗೀಚ್ಕೊಂಡು ಕೂತ್ಕೊಂಡು ಈ ಅಂದ್ಕೊಂಡು ABCD ಬರಿತೀವಿ ಅಂತ ಹೇಳ್ಬಿಟ್ಟು ಬರೀತಾಯಿದ್ರು. ತುಂಬ ಖುಷಿ ಆಯಿತು. ಏಕೆಂದರೆ ಆ ಮೂಮೆಂಟ್ಗಳಲ್ಲಿ ಅವ್ರಿಗೇನಾದ್ರು ಒಂದು ಸಣ್ಣ ಪುಟ್ಟದ್ದು ಮಕ್ಳಿಗೆ ಗಿಫ್ಟ್ ಬಂದರೆ ಸಾಕು, ತುಂಬ ಖುಷಿ ಪಡ್ತಾರೆ ಅಲ್ವಾ, ಅದೇ ಥರನೇ. ಬಟ್ ತುಂಬ ಚೆನ್ನಾಗಿತ್ತು. ಕೇಕು ಅಷ್ಟೇ, ನಾವಿಲ್ಲಿ ಬಂದು ನಮ್ಮ ಯಜಮಾನ್ರು ಹೋಗ್ಬಿಟ್ಟು ಕೇಕ್ನ ರೆಡಿ ಮಾಡಿಸ್ಕೊಂಬಂದಿದ್ರು, ಪೈನಾಪಲ್ ಫ್ಲೇವರ್ದು. ತುಂಬ ಚೆನ್ನಾಗಿತ್ತು. ಜಾಸ್ತಿ ಏನು ಕ್ರೀಮ್ ಹಾಕ್ಸಿರ್ಲಿಲ್ಲ, ಯಾಕೆಂದರೆ ಮಕ್ಕಳು ತಿನ್ನೋದು ಅಂತ ಹೇಳ್ಬಿಟ್ಟು ಜಾಸ್ತಿ ಕ್ರೀಮ್ ಏನು ಹಾಕ್ಸಿರ್ಲಿಲ್ಲ. ಸ್ವಲ್ಪ ಕ್ರೀಮ್ ಮಾತ್ರನೇ ಹಾಕ್ಸಿದ್ದು, ಜಾಸ್ತಿ ಬಂದಲ್ಲೇ ಮಾಡಿಸಿದ್ದು. ಬೇರೆ ಥರ ಕೇಕ್ಸ್ನ ತಿಂದರೆ ಮಕ್ಕಳಿಗೆ ಕೆಮ್ಮಾಗ್ಬೋದು, ಇಲ್ಲ ಏನಾರು ಆಗ್ಬೋದು ಅಂತ ಹೇಳ್ಬಿಟ್ಟು ಅವಳಿಗೆ ಕೇಕ್ನೇ ತರಿಸಿದ್ದು. ಸೊ ಇಲ್ಲಿ ಯಾವುದು ಪೇಸ್ಟ್ರಿ ಅಂತ ಏನೂ ತರಿಸಿರ್ಲಿಲ್ಲ. ಮತ್ತು ಕ್ರೀಮ್ ಅಷ್ಟೇ ಸ್ವಲ್ಪ ಕಮ್ಮಿನೇ ಹಾಕ್ಸಿದ್ದು. ನೋಡಿದ್ರಲ್ಲ, ಇವರೆಲ್ಲ ಬಂದು ನಮ್ಮ ಅಕ್ಕಪಕ್ಕದಲ್ಲಿರೋರೆಲ್ಲ ಬಂದುಬಿಟ್ಟು ಅವಳಿಗೆ ವಿಶ್ ಮಾಡ್ತಿದ್ರು. ಖುಷಿ ಆಯಿತು. ಏನೋ ಒಂಥರ ಖುಷಿ ವಿಷಯ ಅನ್ನೋ ಥರ ಇತ್ತು. ಬಟ್ ಈ ಥರ ಮಾಡೋದ್ರಿಂದ ಎಷ್ಟು ಮಕ್ಕಳಿಗೆಲ್ಲ ಒಂಥರ ಖುಷಿ ಆಗಿರುತ್ತೆ, ಮೆಮೊರಿ ಇರುತ್ತೆ ಅಲ್ವಾ. ನಾವೇನು ಒಂದು ಅಂದ್ಕೊಂಡಿರ್ತೀವಿ, ಬಟ್ ದೇವರೇ ಇನ್ನೊಂದು ನಡೆಸ್ತಾನೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಏಕೆಂದರೆ ನಾವು ಮನೇಲೇ ಸ್ವಲ್ಪ ಸಿಂಪಲ್ಲಾಗಿ ನಾವುಗಳೇ ಮಾಡೋಣ ಅಂತ ಹೊರಟು, ಬಟ್ ಅಲ್ಲಿ ನೋಡಿದ್ರೆ ಇಡೀ ಬಿಲ್ಡಿಂಗಿಗೆ ಊಟ ಹಾಕ್ಸಿ ಅವಳ ಫಂಕ್ಷನ್ ಎಲ್ಲ ಗ್ರ್ಯಾಂಡಾಗಿ ಅವರೇ ನಿಂತು ಮಾಡಿದ್ರಿಂದ ನಮಗೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಬನ್ನಿ ಯಾವ ಥರ ಮೂಮೆಂಟ್ಸ್ಗಳನ್ನ ನೋಡಿಕೊಂಡು ಬರೋಣ. ಯಾವ ಥರ ರೆಡಿ ಆಯಿತು ಅಂತಲೇ ತೋರಿಸ್ತಾ ಹೋಗ್ತೀನಿ ನೋಡಿ. ವಿಡಿಯೋನೇ ಆಗಿಲ್ಲ ಅಲ್ಲಿ. ಮಾಡ್ತೀನಿ, ಫಸ್ಟ್ ಊಟನೇ ರೆಡಿ ಮಾಡ್ಕೊಬೇಕು. ಏನೇನಿದೆ ಬಿಚ್ಕೊಳವ ಚೈ ಏನ್ ಮೋಸಲೇ ಕೂತೀರ. ಆಯ್ತು ಮಾಡಪ್ಪ.
ಪರವಾಗಿಲ್ಲ, ಮಾಡಲಿ ಸುಮ್ಮನೆ ನಮ್ಮನ್ನು ಮಾತ್ರ ಬಿಡೋಕ್ಕಾಗ್ಬೇಡ. ಇಲ್ಲ, ನಿನ್ನ ಮಗಳನ್ನ ಹಾಕ್ತೀನಿ. ಹಂಗಾರ ನನ್ನ ಮಾತ್ರ ಹಾಕ್ತೀನಿ. ಅಮ್ಮ ಅಲ್ಲಡ ಹೆಂಗಾಡ್ತಿದ್ದಾರೆ. ಹೋಗ್ 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 ನೀನು. ನೋಡ್ಲಿಲ್ಲ. ಅಮ್ಮ ಇವಳು ಗೊತ್ತಿರ್ಕಮ್ಮ ಅನ್ನ ತಿನ್ನೆ. ಹಾ ನೋಡಿದ್ರಲ್ಲ ಯಾವ ಥರ ಎಂಜಾಯ್ ಮಾಡಿದ್ರು, ಯಾವ ಥರ ಖುಷಿಪಟ್ಟು ಅಂತ. ತುಂಬಾ ಚೆನ್ನಾಗಿತ್ತು. ಈ ಮಕ್ಳುಗಳೆಲ್ಲ ತುಂಬ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡೆಲ್ಲ ತುಂಬ ಎಂಜಾಯ್ ಮಾಡಿದೆಲ್ಲ. ತುಂಬಾ ಖುಷಿ ಆಯಿತು. ಅವ್ರುಗಳೆಲ್ಲ ಯೂಟ್ಯೂಬಲ್ಲಿ ಚಾನ್ಸ್ ಸಿಗಲಿ, ಯೂಟ್ಯೂಬ್ ಚೆನ್ನಾಗಿ ಬೆಳೀಲಿ ಅಂತೆಲ್ಲ ಏನು ಇದು ಮಾಡ್ತಾಯಿದ್ರು. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲ ರೇಗಿಸ್ಕೊಂಡು ಇದು ಮಾಡ್ತಾಯಿದ್ರು. ಈ ವಿಡಿಯೋ ಇಷ್ಟ ಆಯಿತು ಅಂತಲೇ ನಂದು ಯೂಟ್ಯೂಬ್ ಚಾನಲ್ ಮಾಲಾ ವಿಶ್ವ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡಿಗೆ ಶೇರ್ ಮಾಡಲು ಮರಿಬೇಡಿ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ, ಹಾಗೆ ಲೈಕ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಇದೆಲ್ಲ ಆದಮೇಲೆ ತುಂಬ ಖುಷಿ ಆಯಿತು. ಮತ್ತು ಮನೆಗೆ ಎಲ್ಲನೂ ತೊಗೊಂಡೋಗಿ ಪಾತ್ರೆಗಳನ್ನೆಲ್ಲ ಕೆಳಗೆ ತೊಗೊಂಡು ಏನೇನು ಮುಖ್ಯಿತ್ತು ಅದನ್ನೆಲ್ಲ ಎಲ್ಲ ಮನೆಗೂ ಡಿವೈಡ್ ಮಾಡಿಕೊಂಡು ಮತ್ತು ಮನೆಯಲ್ಲಿ ಎಲ್ಲ ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಜೊತೆಗೆ ನನ್ನ ಮಗಳು ಒಂದು ಹಳೆ ವಿಡಿಯೋ ಇಟ್ಕೊಂಡು ಅದು ಸೊ ಹಾಗಾಗಿ ಅದನ್ನು ವಿಡಿಯೋನ ಇಲ್ಲೊಂದು ಗುಣ ಚಂದ ಯಾಲೇ 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 ಅವಳೊಂದು ಅಂದದ ಉಯ್ಯಾಲೆ. ಎಷ್ಟು ಚೆನ್ನಾಗಿ ಕಾಣಿಸಿದ್ವಿ ಅಂತ. ಅದಾದಮೇಲೆ ನಾನು ಬೆಳಗಿನ ಟೈಮ್ ಎದ್ದು ನಮ್ಮ ಮನೆಗೆ ಬಂದಾದಮೇಲೆ ಸಂಜೆ ಟೈಮಲ್ಲಿ ಎಲ್ಲ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಆದಮೇಲೆ ನನ್ನ ಮಗಳು ಫ್ರೆಂಡ್ಸ್ಗಳಿದ್ದಾರೆ ಅಕ್ಕಪಕ್ಕದಲ್ಲಿರೋ ಮನೆಗಳೆಲ್ಲ. ಅಂದರೆ ಇದು ನಮ್ಮ ಮನೆ ಅಕ್ಕಪಕ್ಕದಲ್ಲಿರೋ ಫ್ರೆಂಡ್ಸ್ಗಳೆಲ್ಲ ನೋಡಿದ್ದೀರಲ್ಲ, ಅವ್ರುಗಳನ್ನೆಲ್ಲ ಸೇರಿಸಿ ಒಂದು ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 1/2 kg ಕೇಕ್ ತೊಗೊಂಡ್ಬಂದು ಅವರಿಗೋಸ್ಕರ ಕೇಕ್ ಕಟ್ ಮಾಡಿಸಿದ್ರು. ನೋಡಿ, ಇವರೇ ನಮ್ಮ ಪುಟಾಣಿ ಮಕ್ಕಳುಗಳು. ಮತ್ತು ನಮ್ಮ ಪಕ್ಕದ ಮನೆ ಆಂಟಿ ಅಂಕಲ್ಲು ಬಂದಿದ್ದರು. ಅಂದರೆ ನಮ್ಮ ಶೈಲಾ ಆಂಟಿ, ನಮ್ಮ ಸುರೇಶ್ ಅಂಕಲ್ಲು, ಜೊತೆಗೆ ಅವ್ರ ಮಗಳು ಸಾನಿಕಾ ಎಲ್ಲ ಬಂದು ಸೆಲೆಬ್ರೇಷನ್ಗೆ ಸ್ಟಾರ್ಟ್ ಮಾಡಿಕೊಂಡು ಜೊತೆಗೆ ಕೇಕೆಲ್ಲ ಸ್ವಲ್ಪ ಮಟ್ಟಿಗೆ ಕೇಕ್ ಕಟ್ ಮಾಡಿಸಿದ್ರು. ತುಂಬ ಖುಷಿ ಆಯಿತು. ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದು. ಬಟ್ ಈಗ ಅವ್ರ ಜೊತೆನೇ ಏನು ಕೇಕ್ನ ಸೆಲೆಬ್ರೇಷನ್ ಮಾಡೋದ್ರಿಂದ ತುಂಬ ಖುಷಿ ಆಯಿತು. ಮತ್ತು ಅವಳ ಫ್ರೆಂಡ್ ವರ್ಷ ಬಂದಿದ್ಲು, ಅವಳು ನಿಂತ್ಕೊಂಡು ಆಟ ಆಡಿಕೊಂಡು ಅವಳ ಜೊತೆನೇ ಇದ್ಲು. ಜೊತೆಗೆ ಅವಳು ಕೇಕ್ನ ಕಟ್ ಮಾಡ್ತೀನಿ ಅಂತ ರೇಗಿಸ್ತಾ ಇದ್ಲು. ಇರುಮ್ಮ ಅಂತ ಹೇಳ್ಬಿಟ್ಟು ಅವಳಿಗೋಸ್ಕರ ಮತ್ತೆ ಇನ್ನೊಂದು ಸತಿ ಹ್ಯಾಪಿ ಬರ್ಡೇ ಟು ಯು ಪಾಪ, ಐ ಲವ್ ಯು ಅಂತ ಹೇಳಿ ವಿಶ್ ಮಾಡ್ತೀನಿ ನಾನು ಅವಳಿಗೆ. ಹ್ಯಾಪಿ ಬರ್ಡೇ ವೇದಶ್ರೀ. ಇದೆಲ್ಲ ಏನು ಸೆಲೆಬ್ರೇಷನ್ನು ಅಂತೆಲ್ಲ ಸ್ವಲ್ಪ ಚಿಕ್ಕ ಮಟ್ಟಿಗೆ ಅಷ್ಟೇ ಆಗಿದ್ದು, ದೊಡ್ಡದಾಗಿ ಏನೂ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಫಸ್ಟು ವರ್ಷ ಪಾಪು ಬರ್ಡೇಲಿ ಅವಳಿಗೆ ಏನು ಜಾಸ್ತಿ ಗ್ರ್ಯಾಂಡಾಗೇ ಮಾಡಿದ್ದು. ಬಟ್ ಈಗ 3ನೇ ವರ್ಷ ಬರ್ತಡೇ ಇವಳದು, ಸ್ವಲ್ಪ ಸಿಂಪಲ್ಲಾಗೇ ಮಾಡಿದ್ದೀವಿ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ನಮ್ಮ ಪಿಳ್ಳೆಗಳ ಜೊತೆ ಒಂದು ಗ್ಯಾಂಗು ಒಂದು ಫೋಟೋ ತೊಗೊಂಡು ಒಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಎಷ್ಟು ಕ್ಯೂಟಾಗಿ ಆಟ ಆಡ್ಕೊಂಡು ಅವರೆಲ್ಲ ನಾನು ಬರಲ್ಲ ವೀಡಿಯೋದಲ್ಲಿ ಅಂದ್ಬಿಟ್ಟು ಕಣ್ಣು ಮುಚ್ಕೊಂಡು ಮಲ್ಕೊಂಡು ವೀಡಿಯೋದಲ್ಲಿ ನಾನು ಬರಲ್ಲ ಅಂತ ರೇಗಿಸ್ಕೊಂಡು ಎಲ್ಲ ಆಟ ಆಡ್ತಾಯಿದ್ರು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು. ವೆಲ್ಕಮ್ ಟು ಏನು ನನಗೆ ನನ್ನ ಮಗಳಿಗೆ ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ವಿಶ್ ಮಾಡೋಕ್ಕೆ ಯಾರ್ಯಾರು ಬಂದಿದ್ರೆ ಅವರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಗಳಿಗೆ ಏನು ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಯಾರ್ಯಾರು ವಿಶ್ ಮಾಡಿದ್ದೀರಲ್ಲ ಅವರಿಗೆಲ್ಲ 1 ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ. ತುಂಬಾ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಸಿಗೋಣ. ಟಾಟಾ, ಬಾಯ್.